ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ. 4-5 ಡೇಸಿಂದ ನಾನು ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂದರೆ ಅಮ್ಮ ಮನೆಗೆ ಹೋಗಿದ್ನಲ್ವ, ಅಲ್ಲಿ ತಂಗಿರ ಜೊತೆ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಹಾಗಾಗಿ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ನಮ್ಮನೆಯವರು ಬರ್ತಾ ಇಲ್ಲ, ನಾನು ಮತ್ತು ಮಕ್ಕಳು ಮಾತ್ರ ಹೋಗ್ತಾ ಇದ್ದೀವಿ. ನಮ್ಮನೆಯವರು ಹಾಗೆ ಆಟೋ ಸ್ಟ್ಯಾಂಡ್ಗೆ ಬಿಟ್ಕೊಡ್ತೀನಿ ಮಕ್ಕಳನ್ನ ಅಂತ ಹೇಳಿದರು. ನಾನು ಮತ್ತು ನನ್ನ ಮಗಳು ನೆಡ್ಕೊಂಡು ಹೋಗ್ತಾ ಇದ್ವಿ ಆಟೋ ಸ್ಟ್ಯಾಂಡ್ಗೆ. ಅಷ್ಟರಲ್ಲಿ ಮಕ್ಕಳನ್ನ ಬಿಟ್ಟು ಬಂದು ನಮ್ಮನೆಯವ್ರು ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಆಟೋ ಸ್ಟ್ಯಾಂಡಿಗೆ ಬಿಟ್ಟರು. ನೋಡಿ, 3 ಗಂಟೆಗೆ ಬಿಡ್ತೇವೆ ಮನೆನ. ಯಾವಾಗೋ ರೆಡಿ ಆಗಿದ್ದೀವಿ ನಾವು. ಇನ್ನು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಲ್ಲಿ ನೋಡಿ, ಪಾರ್ಕ್ ಹತ್ರ ಈ ಥರ ಎಲ್ಲ ಎಕ್ಸಸೈಸ್ ಮಿಷಿನ್ಸ್ ಎಲ್ಲ ಇತ್ತು. ಮಕ್ಕಳೆಲ್ಲ ಇದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂದರು, ಅದಕ್ಕೋಸ್ಕರ ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಈ ಥರ ಗೇಮ್ಸ್ ಎಲ್ಲ ಆಡೋದು ಅಂದರೆ ತುಂಬ ಇಷ್ಟ ಅಲ್ವಾ. ನೋಡಿ, ಊರಿಗೆ ಹೋಗೋದು ಚಿಂತೆನೇ ಇಲ್ಲದೆ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇವ್ರನ್ನ ಕರಿತಾ ಇದ್ರೆ ಬನ್ನಿರಿ ಬಸ್ ಮಿಸ್ ಆಗುತ್ತೆ ಹೋಗೋಣ ಅಂತಂದರೆ ಬರ್ತಾನೆ ಇಲ್ಲ. ಇವರ ಆಟ ನೋಡಿಕೊಂಡು ನಾನಂತೂ ಒಂದು ಸೈಡಲ್ಲಿ ಕೂತ್ಕೊಂಡ್ಬಿಟ್ಟೆ. ಇಲ್ಲೇ ಪಕ್ಕದಲ್ಲೇ ನೋಡಿ ಗಸಗಸೆ ಮರ ಕೂಡ ಇದೆ. ಇಲ್ಲಿ ಪಲ್ಲವಿ ಗಸಗಸೆ ಹಣ್ಣೆಲ್ಲ ಕಿತ್ಕೋತಾ ಇದ್ದಾಳೆ. ಮಿಥುನ್ಗೆ ಗಗನಿಗೆ ಇಷ್ಟ ಕೊಡೋಣ ಅಂತೇಳಿ. ಲೇಟ್ ಆಗಿದೆ ಬನ್ನಿರಿ, ನೀವು ಹಿಂಗೆ ಪಾರ್ಕಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಅಜ್ಜಿ ಮನೆಗೆ ಹೋಗೋಕ್ಕೆ ಸಂಜೆ ಆಗುತ್ತೆ ಅಂತೇಳಿ ಕರ್ಕೊಂಬಂದೆ. ಇನ್ನು ಬಸ್ ಕೂಡ ಸಿಕ್ತು, ನಾವು ಹೊರಟಿದ್ದೀವಿ. ಅಮ್ಮ ಶ್ರೀರಾಮನವಮಿ ಹಬ್ಬಕ್ಕೆ ಅಂತೇಳಿ ಶಿಲ್ಪ ಅವ್ರ ಮನೆಗೆ ಹೋಗಿದ್ರು. ಅವರು ಕೂಡ ಬಂದಿದ್ದರು, ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಾವು ಬರ್ತೀವಿ ಅಂದಿದ್ದಕ್ಕೆ. ಫೋನ್ ಮಾಡಿದಾಗ ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಹಂಗೆ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಈಗ ಅಮ್ಮನ ಜೊತೆ ಸೋನು ಮತ್ತು ಚಿಂಟು ಕೂಡ ಬಂದಿದ್ದರು. ಅಮ್ಮ ಮನೇಲಿ ಈರುಳ್ಳಿ ಖಾಲಿಯಾಗಿದೆ ಅಂತೇಳಿ ಈರುಳ್ಳಿ ತೊಗೊಬೇಕಾಗಿತ್ತು ಅಂತೇಳಿ ತೊಗೊತಾ ಇದ್ದಾರೆ. ಮತ್ತು ಈರುಳ್ಳಿ ಎಲ್ಲ ತೊಗೊಂಡು ನಾವು ಮನೆ ಹತ್ರ ಬಂದ್ವಿ. ಅಮ್ಮವ್ರ ಮನೆ ಇರೋದು 4th ಫ್ಲೋರಲ್ಲಿ. ಅಮ್ಮ ಡೈಲಿ ಹೇಗೆ 4th ಫ್ಲೋರ್ವರೆಗೂ ಹತ್ತಿ ಇಳಿದು ಮಾಡ್ತಾರೋ ಗೊತ್ತಿಲ್ಲ. ನಮಗಂತೂ ಒಂದ್ಸರಿ ಹತ್ತಿ ಇಳಿಯೋದಕ್ಕೆ ಸಾಕಾಗುತ್ತೆ. ಇನ್ನು ಹೋಗ್ತಾ ಲಿಖಿತ ಮಕ್ಕಳು ಎಲ್ಲ ಹೊರಗಡೆನೇ ಇದ್ರು, ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಲಿಖಿತ, ಯಾಕೆ ಊರಿಗೆಲ್ಲೂ ಹೋಗಿಲ್ಲ ರಜಕ್ಕೆ? ನೆನ್ನೆ ಬಂದ ತಕ್ಷಣ ತಾಲೆ ಕೆಲಸ ಶುರು ಹಚ್ಕೊಂಡಿದ್ಯಾ? ಇವನ್ ಬೇರೆ ಅಯ್ಯೋ. ಮನೆಗೆ ಬಂದ ತಕ್ಷಣನೇ ನೋಡಿ ಚಿಂಟು ಗಗನು ಇಬ್ರು ಚಕಬಾರ ಆಟ ಆಡ್ತಾ ಇದ್ದಾರೆ. ಮಕ್ಕಳೆಲ್ಲ ಎಷ್ಟೊತ್ತು ಊಟ ಮಾಡಿದ್ರು ಏನೋ ಅಂತ ಹೇಳಿ ಅಮ್ಮ ಬಿಸಿ ಬಿಸಿ ಅನ್ನ ಮಾಡಿ ಮೊಸರು ಹಾಕ್ಕೊಟ್ಟಿದ್ದಾರೆ. ಅಮ್ಮನೇ ಮಕ್ಳಿಗೂ ಕೈ ತುತ್ತು ಎಲ್ಲ ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲ ತಿಂತಾ ಇದ್ದಾರೆ. ನಾನು ಅಮ್ಮ ಕೂಡ ಎಲ್ಲರೂ ಊಟ ಮಾಡಿದ್ವಿ. ಸೋನಿಗೆ ಮಾತ್ರ ಯಾಕೋ ಹೊಟ್ಟೆ ಹಶ್ವಾಗಿಲ್ವಂತೆ. ಅವಳು ಮಾತ್ರ ನನಗೆ ಬೇಡ ಅಂದ್ಕೊಂಡು ಗೇಟ್ ಇಟ್ಕೊಂಡೇ ನಿಂತಿದ್ದಾಳೆ. ಇವತ್ತು ಒಪ್ಸಿ ಮೇಡಮ್ನ ಕರ್ಕ ಬಂದಿದ್ದೀವಿ ಊಟ ಮಾಡಕ್ಕೆ. ಊಟ ಎಲ್ಲ ಆದಮೇಲೆ ಪಲ್ಲವಿ ಮತ್ತು ಗಗನ್ ಚಕಬಾರ ಆಡ್ತಿದ್ರು. ನಾನು ಅಮ್ಮ ಮಿಥುನು ಬಸ್ ಸ್ಟಾಪ್ ಹೋಗೋಣ ಅಂತೇಳಿ ಕೆಳಗಡೆ ಇಳಿತಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಬಾಡಿಗೆಗಿರೋರು ಕೂಡ ಮಾತಾಡ್ಸಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಇನ್ನು ಅವ್ರು ಕೇಳ್ತಿದ್ರು ಮಿಥುನ್ ಯಾಕೆ ಇಷ್ಟೊಂದು ಸಣ್ಣ ಆಗಿದ್ದಾನೆ ಅಂತ. ಈಗ ಸೈಕಲ್ ತುಳಿಯಕತ್ತಾರಲ್ಲ ಅದಕ್ಕೆ ನೋಡಿ ಅಷ್ಟು ಸಣ್ಣ ಆಗೋನೆ. ಇನ್ನು ವರ್ಷಕ್ಕೊಂದ್ಸರಿ ನಾನು ಧನಿಯಾ ಪುಡಿ ಖಾರದ ಪುಡಿ ಮಾಡಿಸ್ಕೊತೀನಿ. ಅದಕ್ಕೆ ಈ ವರ್ಷವೂ ಅಮ್ಮನಿಗೆ ಹೇಳಿದ್ದೆ ಧನಿಯಾ ಪುಡಿ ಖಾರದ ಪುಡಿ ಬೇಕು ಅಂತೇಳಿ. ಅದಕ್ಕೆ ಅಮ್ಮ ಹೆಂಗಿದ್ರು ಶಿಲ್ಪ ಅವ್ರ ಮನೇಲಿ ಇದ್ರಲ್ಲ ಅಂತೇಳಿ ಶಿಲ್ಪಂಗೆ ಹೇಳಿದ್ದೆ ಲಿಸ್ಟೆಲ್ಲ ರೆಡಿ ಮಾಡಿಕೊಡು ಅಂದರೆ ಬರ್ಕೊಡು ಅಂತ ಹೇಳಿದ್ದೆ. ಅವಳು ಬರ್ಕೊಟ್ಟಿದ್ಲು. ಅಮ್ಮ ಬಸ್ ಸ್ಟಾಪಿಗೆ ಬರೋಕ್ಕೆ ಮುಂಚೆ ಅಂಗಡಿಯಲ್ಲಿ ಕೊಟ್ಟು ಬಂದಿದ್ದರು. ಈಗ ಅವ್ರು ಕಟ್ಟಿಕ್ಕಿದ್ದೀವಿ ಅಂತ ಫೋನ್ ಮಾಡಿದರು. ಅದಕ್ಕೋಸ್ಕರ ನಾನು ಅಮ್ಮ ಮಿಥುನು ಹೋಗಿ ಎಲ್ಲ ಐಟಮ್ಸು ಕರೆಕ್ಟಾಗಿದೆಯಾ ಏನು ಅಂತ ಚೆಕ್ ಮಾಡಿಕೊಂಡು ಬೇರೆ ಯಾವುದಾದ್ರೂ ಐಟಮ್ ಮಿಸ್ ಆಗಿರೋದು ಅದೆಲ್ಲ ಚೆಕ್ ಮಾಡಿಕೊಂಡು ತೊಗೊತಾ ಇದ್ದೀವಿ. ಮನೇಲಿ ಒಂದು ಗಂಡು ಮಗು ಅಂತ ಇದ್ದರೆ ಎಷ್ಟೆಲ್ಲ ಕೆಲಸ ಮಾಡ್ತಾರಲ್ವ. ನೋಡಿ, ನನ್ನ ಮಗನು ರೇಷನ್ ಕಟ್ಟಿಕ್ಕಿರೋದನ್ನೆಲ್ಲ ನಾನೇ ತೊಗೋತೀನಿ ಅಂತ ತೊಗೊಂಡು ಅವನೇ ತೊಗೊಂಡು ಹೋಗ್ತಾ ಇದ್ದಾನೆ. ಅಮ್ಮ ನಾನು ಹೇಳ್ತಾ ಇದ್ದೀವಿ ತುಂಬ ತೂಕ ಇರುತ್ತೆ, ಬೇಡ ನಾವೇ ತೊಗೋತೀವಿ ಅಂತ. ಆದರೂ ಅವ್ನು ಕೇಳ್ತಿಲ್ಲ. ನಾನೇ ತೊಗೋತೀನಿ ಬಾ ಅಜ್ಜಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮಿತು ಹೇಗಿದ್ರು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸರಿ ಅಂತೇಳಿ ನಾನು ಅಮ್ಮ ಅಂಗಡಿಗೆ ಬಂದ್ವಿ. ಅಮ್ಮ ಎಲೆ ತೊಗೋಬೇಕು ಅಂದರು, ಅದಕ್ಕೋಸ್ಕರ ಎಲೆ ಅಂಗಡಿಗೆ ಬಂದ್ವಿ. ನಾವು ಬಸ್ ಸ್ಟಾಪೆಲ್ಲ ಓಡಾಡ್ಕೊಂಡು ಬರೋದಕ್ಕೆ 7:30-8 ಗಂಟೆ ಆಗಿತ್ತು. ಬಂದು ಅಮ್ಮ ನಾನು ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿದ್ವಿ. ಅಡುಗೆ ಎಲ್ಲ ಮಾಡಿ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ಮಲಗೋದಷ್ಟೇ ಇವತ್ತಿನ ಕೆಲಸ. ಇವತ್ತಿನ ದಿನ ನಾವು ಈ ರೀತಿ ಕಳೆದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ಮಕ್ಕಳೆಲ್ಲ ಏನೋ ಗೇಮ್ ಆಡ್ತಿದ್ದಾರೆ ಬೆಳಗ್ಗೆನೆ. 10:30-11 ಗಂಟೆ ಆಗಿತ್ತು. ಶಿಲ್ಪನೂ ಕೂಡ ಬಂದಳು. ಶಿಲ್ಪನೂ ಬಂದು ಮಕ್ಕಳ ಜೊತೆ ಎಲ್ಲ ಅವಳು ಕೂಡ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡ್ತಾಯಿದ್ಲು. ಹೇಗೆ ಆಡಬೇಕು ಏನು ಅಂತ ಹೇಳ್ಕೊಡ್ತಾ ಇದ್ಲು. ಈಗ ನಾನು ಶಿಲ್ಪ ಇಬ್ಬರು ಕೂಡ ಚೌಕಾಬಾರ ಆಡೋಣ ಅಂತೇಳಿ ಕೂತ್ಕೊಂಡಿದ್ದೀವಿ. ಯಾರು ವಿನ್ ಆಗ್ತೀವಿ ಏನು ಅಂತ ಗೊತ್ತಿಲ್ಲ. ಆದರೆ ನನಗೆ ಶಿಲ್ಪನಿಗೆ ಅಂದರೆ ನಮ್ಮ ಸಿಸ್ಟರ್ಸ್ಗೆಲ್ಲ ಚೌಕಾಬಾರ ಆಡೋದು ಅಂದರೆ ತುಂಬ ಇಷ್ಟ. ನಮ್ಮ ಮನೆಗೆ ಬಂದಾಗಲಿ ಅವ್ರ ಮನೆಗೆ ಹೋದಾಗಲಿ ನಾವು ಚೌಕಾಬಾರ ಆಡ್ತಾ ಇರ್ತೀವಿ. ಇನ್ನು ನಮ್ಮ ಆಟ ಮುಗಿಯೋ ಅಷ್ಟರಲ್ಲಿ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬಂದರು.
ಇವಳು ಎರಡನೇ ತಂಗಿ, ನಾವು 4 ಜನ ಸಿಸ್ಟರ್ಸು. ಇವಳ ಹೆಸರು ಶ್ವೇತಾ, ಇವ್ರ ಹಸ್ಬೆಂಡ್ ಹೆಸರು ಕೆಂಪರಾಜು. ಗಂಡ ಹೆಂಡತಿ ಇಬ್ಬರೇ ಬಂದಿದ್ರು, ಮಕ್ಕಳನ್ನ ಕರ್ಕೊಂಬಂದಿರಲಿಲ್ಲ. ನಾವು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ. ಮಕ್ಕಳನ್ನ ಕರ್ಕೊಂಬಂದಿರಲಿಲ್ಲ. ನಮಗಂತೂ ತುಂಬ ಬೇಜಾರಾಯಿತು. ಯಾಕೆ ಕರ್ಕೊಂಬಂದಿಲ್ಲ ಅಂತ ಕೇಳಿದ್ರೆ ಅವ್ರ ಅತ್ತೆ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಮತ್ತು ನಮ್ಮ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಶ್ವೇತನ ಬಿಟ್ಟು ಅವ್ರ ಯಜಮಾನ್ರು ಏನೋ ಕೆಲಸ ಇದೆ ಅಂತ ಹೋದ್ರು. ಅವ್ರನ್ನ ಕಳಿಸ್ಕೊಟ್ಟಾದ್ಮೇಲೆ ನಾವು ಕೂಡ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಕಾಲುಂಗ್ರ ತೊಗೋಬೇಕಿತ್ತಂತೆ ನಮ್ಮ ಶ್ವೇತಾ. ಅಂದರೆ ಅವ್ರದ್ದು ಮನೆ ದೇವರು ಸಾಗಿದೆ, ಡೇಟೆಲ್ಲ ಅನೌನ್ಸ್ ಆಗಿದೆ. ಅದಕ್ಕೆ ಕಾಲುಂಗ್ರ ತೊಗೊಬೇಕು ಮತ್ತು ಬಟ್ಟೆ ತೊಗೋಬೇಕು ಅಂತಂದು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಹೆಣ್ಮಕ್ಳಿಗೆ ಮನೆ ದೇವರು ಆಗುತ್ತೆ ಅಂತ ಹೇಳಿದ್ರೆ ಹೊಸ ಬಟ್ಟೆ ಕಾಲುಂಗ್ರ ಎಲ್ಲ ಅಂದರೆ ತವ್ರ ಮನೆಯವರೇ ಕೊಡಿಸ್ಬೇಕು. ಅದಕ್ಕೆ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೊಡಿಸೋಕ್ಕೆ. ಫಸ್ಟು ನಾವು ಹೋಗಿದ್ದು ಒಡವೆ ಅಂಗಡಿಗೆ ಕಾಲುಂಗ್ರ ತೊಗೊಳ್ಳೋಣ ಅಂತೇಳಿ. ಕಾಲುಂಗ್ರ ಎಲ್ಲ ಯಾವ್ದು ಚೆನ್ನಾಗಿದೆ, ಯಾವುದು ಸೈಜ್ ಕರೆಕ್ಟಾಗಿದೆ ಅಂತೆಲ್ಲ ನೋಡಿ ಚೆಕ್ ಮಾಡಿ ಕಾಲುಂಗ್ರ ಎಲ್ಲ ತೊಗೊಂಡ್ವಿ. ಶ್ವೇತಾ ಈಗ ಹಾಕಿ ನೋಡ್ತಾ ಇದ್ದಾಳೆ ತೊಗೊಂಡಿರೋ ಕಾಲುಂಗ್ರ ಕರೆಕ್ಟಾಗಿದೆಯಾ ಅಳತೆ ಅಂತ. ಇದು ಅಮ್ಮಂಗೆ ಪರಿಚಯ ಇರೋ ಅಂಗಡಿ ಅಂತೆ, ಹಾಗಾಗಿ ಇಲ್ಲಿಗೆ ಕರ್ಕೊಬಂದರು. ಇವ್ರ ಅಂಗಡಿನಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೆಳ್ಳಿ ಐಟಮ್ಸ್ ಆಗಿರ್ಬೋದು, ಚಿನ್ನದ ಐಟಮ್ಸ್ ಆಗಿರ್ಬೋದು. ನಾವು ಎಲ್ಲ ತೆಗೆಸಿ ನೋಡ್ತಾ ಇದ್ವಿ. ವಿಗ್ರಹ ಅಂದರೆ ಬೆಳ್ಳಿ ವಿಗ್ರಹ ದೇವ್ರದ್ದು. ಮತ್ತು ಇದು ಮೊದಲೆಲ್ಲ ನಾವು ಹಿತ್ತಾಳೆ ಕಳಶ ಎಲ್ಲ ಇಟ್ಕೋತಿದ್ವಲ್ಲ, ಅದೇ ಥರದಲ್ಲಿ ಸೇಮ್ ಟು ಸೇಮ್ ಬೆಳ್ಳಿ ಕಳಶ ಇದೆ. ಅದನ್ನು ಕೂಡ ನೋಡ್ತಾ ಇದ್ವಿ. ಕಾಲುಂಗ್ರ ಹಾಕೊಳ್ಳೋದಕ್ಕೆ ಅಂತೇಳಿ ಶಿಲ್ಪ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ಶ್ವೇತನಿಗೆ. ನಾನು ಮೊದಲೇ ಹೇಳಿದ್ನಲ್ಲ ಇವ್ರ ಅಂಗಡೀಲಿ ಕಲೆಕ್ಷನ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಇವರು ಬೀಟ್ಸ್ ಹಾರವನ್ನು ತೋರಿಸ್ತಾ ಇದ್ದಾರೆ. ಗ್ರೀನು ಮತ್ತು ರೆಡ್ ಕಲರಲ್ಲಿ ಇದೆ. ಇದು ಗ್ರೀನು ಮತ್ತು ರೆಡ್ ಕಲರಲ್ಲಿ ನೋಡಿ, ಚಿಕ್ಕದು ಒಂದೇ ಒಂದು ಬೀಟ್ ಇದೆಯಲ್ಲ, ಅದು ಬಂದು 1/2 ಗ್ರಾಮ್ ಇದೆಯಂತೆ. ತುಂಬ ಚೆನ್ನಾಗಿತ್ತು ಲುಕ್ ವೈಸ್ ನೋಡೋಕ್ಕೆ. ನೋಡಿ ನಾನು ಹಾಕಿ ನೋಡ್ತಾ ಇದ್ದೀನಿ, ನನಗಂತೂ ತುಂಬ ಇಷ್ಟ ಆಯಿತು. ಕಾಲುಂಗ್ರ ಹಾಕ್ಬೇಕಾದ್ರೆ ಸ್ವಲ್ಪ ಓಪನ್ ಇರುತ್ತಲ್ವ, ಅದಕ್ಕೋಸ್ಕರ ಅಂಗಡಿಯವರು ಅದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಹಾಕ್ತಾ ಇದ್ದಾರೆ. ಬೀಟ್ಸ್ ಹಾರ ಚೆನ್ನಾಗಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದಿದ್ದರಿಂದ ಒಳಗಡೆ ಇನ್ನೊಂದಿದೆ ನೋಡ್ತೀರಾ ಅಂತೇಳಿ ತೊಗೊಂಬಂದು ತೋರಿಸ್ತಾ ಇದ್ದಾರೆ. ನಮ್ಮನೇಲಿ ಲಕ್ಷ್ಮೀ ವಿಗ್ರಹ, ಗಣಪತಿ ವಿಗ್ರಹ, ಹಾಗೆ ಅನ್ನಪೂರ್ಣೇಶ್ವರಿ ವಿಗ್ರಹ ಇದ್ದಿದ್ದರಿಂದ ನಾನು ಸರಸ್ವತಿ ವಿಗ್ರಹ ನೋಡೋಣ ಅಂತ ನೋಡ್ತಾ ಇದ್ದೆ. ಆದರೆ ಇಲ್ಲಿ ಸರಸ್ವತಿ ವಿಗ್ರಹದಲ್ಲಿ ಕಲೆಕ್ಷನ್ ಕಮ್ಮಿ ಇತ್ತು, ಅಂದರೆ ತುಂಬ ಚಿಕ್ಕ ಸೈಜಲ್ಲಿತ್ತು. ಅದಕ್ಕೆ ಬೇಡ ಅಂದ್ಕೊಂಡೆ. ನಮ್ಮನೇಲಿ ಪಂಚಪಾತ್ರೆ ಉದ್ಧರಣೆ ಇರಲಿಲ್ಲ. ಶಿಲ್ಪ ಹೇಳಿದ್ಲು ತೊಗೋಕ ನಿಮ್ಮ ಮನೇಲಿ ಇಲ್ವಲ್ಲ ಅಂತ. ಅದಕ್ಕೆ ಸರಿ ನೋಡೋಣ ಅಂತ ವೆಯ್ಟ್ ಚೆಕ್ ಮಾಡಿಸ್ತಾ ಇದ್ದೆ. ನಾವು ನೋಡೋಕೆ ಹೋಗಿದ್ದೆ ತೊಗೊಂಡಿದ್ದೆ ಒಂದು ಅನ್ನೋ ಹಾಗೆ ನಾನು ಪಂಚಪಾತ್ರೆ ಉದ್ಧರಣೆ ತೊಗೊಂಡೆ. ನೋಡಿ ಶಾಪಲ್ಲಿ ನಾವು ಹೋದಾಗ ಜನನೇ ಇರಲಿಲ್ಲ. ಈಗ ಕಾಲಿಡೋಕ್ಕೂ ಜನ ಇಲ್ಲ, ಅಷ್ಟೊಂಥರ ಜನ ಆಗಿದ್ದಾರೆ. ಇನ್ನು ಒಡವೆ ಅಂಗಡಿನಲ್ಲಿ ನಮ್ಮ ಶಾಪಿಂಗ್ ಮುಗೀತು. ಈಗ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಗೋದು ಸ್ಯಾರಿ ಅಂಗಡಿನಲ್ಲಿ. ನಾವು ಹೋಗಿದ್ದು ಸ್ಯಾರಿ ಶಾಪಲ್ಲಿ ಸ್ಯಾರೀಸ್ ಕಲೆಕ್ಷನ್ ತುಂಬಾ ಇತ್ತು. ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ರು. ಸಿಂಪಲ್ ಸ್ಯಾರಿ, ಗ್ರ್ಯಾಂಡ್ ಸ್ಯಾರಿ ಮತ್ತು ವೆಡ್ಡಿಂಗ್ ಸ್ಯಾರೀಸ್ ಎಲ್ಲ ಇತ್ತು. ನಾವು ನಮಗೆ ಬೇಕಾಗಿರೋ ಸ್ಯಾರಿನ ಸೆಲೆಕ್ಷನ್ ಮಾಡ್ಕೊಂಡ್ವಿ. ನಮ್ಮ ಶಿಲ್ಪ ಕೂಡ ಇದೇ ಶಾಪಲ್ಲಿ ಸ್ಯಾರೀಸ್ ಪರ್ಚೇಸ್ ಮಾಡಿದ್ಲಂತೆ ಅವರ ಮನೆ ಗೃಹಪ್ರವೇಶದ ಟೈಮ್ನಲ್ಲಿ. ಅದಕ್ಕೋಸ್ಕರ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ನಮ್ಮನ್ನು ಕೂಡ ಇದೇ ಶಾಪ್ಗೆ ಕರ್ಕೊಂಡು ಹೋದ್ಲು. ಇವ್ರ ಶಾಪಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಅಷ್ಟೇ ಇದ್ದಿದ್ದು, ಜೆಂಟ್ಸ್ ಬಟ್ಟೆ ಇರಲಿಲ್ಲ. ಅದಕ್ಕೋಸ್ಕರ ನಾವು ಬೇರೆ ಶಾಪಿಗೆ ಬಂದ್ವಿ. ಇಲ್ಲಿ ಇನ್ನೂ ಯೋಚನೆ ಮಾಡ್ತಿದ್ದಾಳೆ ನಮ್ಮ ತಂಗಿ, ಅಂದರೆ ಹೊಲ್ಸೋದಕ್ಕೆ ಬಟ್ಟೆ ತೊಗೊಳ್ಳೋದಾ ಅಥವಾ ರೆಡಿಮೇಡ್ ಹಾಗೆ ತೊಗೊಳ್ಳೋದಾ, ಇಲ್ಲ ಶಲ್ಯ ಪಂಚೆ ಆ ಥರ ತೊಗೊಳ್ಳೋದಾ ಅಂತ. ಫೈನಲಿ ಶಲ್ಯ ಪಂಚೆನೇ ಇರಲಿ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡ್ಳು. ನಾವು ಸೆಲೆಕ್ಟ್ ಮಾಡ್ಕೊಂಡಂಥ ಡ್ರೆಸ್ಸಲ್ಲಿ ಪರ್ಫ್ಯೂಮ್ ಮತ್ತು ಬೆಲ್ಟ್ ಇತ್ತು. ಅಂಗಡಿಯವರು ಕೂಡ ನೋಡಿ ಇದರಲ್ಲಿ ಬೆಲ್ಟ್ ಇದೆ, ಪರ್ಫ್ಯೂಮ್ ಬಾಟ್ಲ್ ಇದೆ, ಆ ಸೆಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾವು ಕೂಡ ಅದನ್ನೇ ತೊಗೊಂಡು ಬಂದ್ವಿ. ಶ್ವೇತಾ ಬಳೆ ಹಾಕಿಸ್ಕೋಬೇಕು ಅಂದು, ಅದಕ್ಕೆ ಅಮ್ಮ ಸುಂಕದಕಟ್ಟೆ ಬಸ್ ಸ್ಟಾಪಿಗೆ ಕರ್ಕೊಂಡೋದ್ರು. ನಾನು ಶಿಲ್ಪ ಗೋಲ್ಗೊಪ್ಪ ತಿನ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಗೋಲ್ಗೊಪ್ಪ ತಿನ್ನೋಣ ಅಂತ ಬಂದಿದ್ದೀವಿ. ಈಗ ಗೋಲ್ಗೊಪ್ಪ ಎಲ್ಲ ತಿಂದು ಮಕ್ಳಿಗೂ ಕೂಡ ತಿಂಡಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇದು ಸೀರೆ ಚೆನ್ನಾಗಿದೆ ಅಲ್ವಾ? ಕಲರ್ ರೇರ್ ಕಲರ್ ಥರ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಏನು ತಂದರು ಅಂದರೆ ಟಾನ್ ಪಂಚೆ ಶಲ್ಯ ರಾಮರಾಜ್ದು. ಮಮ್ಮಿ ಎಲ್ಲರಿಗೂ ಊಟ ಇಟ್ಕೊಡ್ತಿದ್ದಾರೆ. ನಾವು ಶಾಪಿಂಗ್ ಎಲ್ಲ ಮುಗಿಸಿ ಬಂದು ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಅಮ್ಮ ಬೆಳಗ್ಗೆನೇ ಕಡಲೆಕಾಳು ಬಟಾಣಿಕಾಳು ನೆನೆಸಿಟ್ಟಿದ್ರು. ನಾವು ಕಡಲೆಕಾಳು ಬಟಾಣಿಕಾಳು ಹಾಕಿ ಮಸಾಲೆ ಇಟ್ಟು ಸಾಂಬಾರು ಮಾಡಿದ್ವಿ. ಮುದ್ದೆ ಜೊತೆಗಂತೂ ಸಾಂಬಾರು ಸೂಪರ್ ಆಗಿತ್ತು. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.